ನಮಸ್ಕಾರ, ನಾನು ಶ್ರೀವತ್ಸ, ರಂಗಕರ್ಮಿ, ಪತ್ರಕರ್ತ. ಸ್ನೇಹಿತರೆ, ಜಾತ್ಯತೀತತೆ ಅಂದರೆ ಸೆಕ್ಯುಲರಿಸಮ್ ಈ ಪದ ಇಟ್ಕೊಂಡು ಇಷ್ಟು ದಿನ ನಮ್ಮ ಸಂಸತ್ನಲ್ಲಿ, ವಿಧಾನಸಭೆಗಳಲ್ಲಿ ಭಾರಿ ಚರ್ಚೆ ಆಗೋದನ್ನು ನಾವು ನೋಡಿದ್ದೇವೆ. ಟಿ ವಿ ಚರ್ಚೆಗಳನ್ನು ನೋಡಿದ್ದೇವೆ. ಈಗ ಈ ಚರ್ಚೆ ಬೆಂಗಳೂರಿನ ಅಪಾರ್ಟ್ಮೆಂಟ್ಗೂ ನುಗ್ಗಿಬಿಟ್ಟಿದೆ. ಇಲ್ಲೊಂದು ಅಪಾರ್ಟ್ಮೆಂಟ್ ಸಂಕೀರ್ಣದಲ್ಲಿ ತುಳಸಿ ಪೂಜೆ ಮಾಡೋ ಹಾಗಿಲ್ವಂತೆ. ಏನಿದು ಹೊಸ ತಕರಾರು? ನೋಡೋಣ ಬನ್ನಿ. ಇದು ಯಲಹಂಕ ಸಮೀಪದ ಪ್ರಾವಿಡೆಂಟ್ ಸಿಟಿ ವೆಲ್ವರ್ತ್ ಅಪಾರ್ಟ್ಮೆಂಟ್. 3,360 ಫ್ಲಾಟ್ಗಳಿವೆ. 15,000 ಜನ ಈ ಅಪಾರ್ಟ್ಮೆಂಟ್ ಸಂಕೀರ್ಣದಲ್ಲಿ ವಾಸಿಸ್ತಾರೆ. ಆದರೆ ಈ ವಸತಿ ಸಂಕೀರ್ಣದಲ್ಲಿರುವ ತುಳಸಿ ಕಟ್ಟೆಯೊಂದು ಈಗ ವಿವಾದಕ್ಕೆ ಕಾರಣವಾಗಿದೆ. ಅಶ್ವತ್ಥ ಕಟ್ಟೆ ಪೂಜೆ ಮಾಡ್ತೀವಲ್ಲ, ದೀಪ ಹಚ್ತೀವೋ ಇಲ್ವಾ? ಅಶ್ವತ್ಥ ಕಟ್ಟೆನ ನಾವು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದೀವಿ, ಅಷ್ಟೇ ಆಗಿರೋದು, ಇನ್ನೇನೂ ಆಗಿಲ್ಲ ಸರ್. ಅದು ಹಿಂದೂ ಮುಸ್ಲಿಂ ಇದು ನೋಡಿ ಸರ್, ಇದು ಮರ ಇರೋದು 20 ವರ್ಷದ ಮರಗಳು. ಇವಾಗ ಹೊಸ್ದಾಗಿ ಕಟ್ಟಕ್ಕೆ ಪರ್ಮಿಷನ್ ಕೊಡ್ತಾರೆ ಯಾರಾದ್ರು? ಇವಾಗ ಅಲ್ಲಿರೋ ಅಶ್ವತ್ಥ ಕಟ್ಟೆನ ಗಲೀಜ್ ಮಾಡ್ತಾ ಇದ್ರು ಅಂತ ಕಲ್ಲು ಹಾಸಿ ಕ್ಲೀನ್ ಮಾಡಿ ಇಟ್ಕೊಂಡಿರೋದು ಅಷ್ಟೇ ಹೊರ್ತು ಇದೇನು ನಾವು ಇವಾಗ ಹುಟ್ಟಿ ಮರ ಮಾಡಿ ಇದು ಮಾಡಿರೋದಲ್ಲ. ಗಲಾಟೆ ಗಲಭೆ ಎಲ್ಲಾಗಿದ್ದಾವೆ ತೋರಿಸಿ ಸರ್. ಯಾರಾನ ಹಿಂದೂ ಇಟ್ಕೊಂಡು ಮುಸ್ಲಿಂ ಹೊಡೆದಿದ್ದಾನ, ಇಲ್ಲ ಹಿಂದೂ ಇಟ್ಕೊಂಡು ಕ್ರಿಶ್ಚಿಯನ್ಸ್ ಹೊಡೆದಿದ್ದಾರ, ಇಲ್ಲ ಅವ್ರೇನಾದ್ರು ಮಾಡಿದೀವ? ನಾವು ಜನಸಂಖ್ಯೆ ಹಿಂದೂ ಜಾಸ್ತಿ ಇರೋದು, ಹಿಂದೂ ರಾಷ್ಟ್ರ ಇದು, ಹಿಂದೂ ಇದೀವಿ. ಇದಕ್ಕೆ ಸೋ ಕಾಲ್ಡ್ ಜಾತ್ಯತೀತ ನಿವಾಸಿಗಳಿಂದ ವಿರೋಧ ವ್ಯಕ್ತವಾಗಿದೆ. ಇಲ್ಲಿ ಹಿಂದೂಗಳು ಪೂಜೆ ಮಾಡಿದರೆ ಮುಸ್ಲಿಮರು ಏನು ಮಾಡಬೇಕು ಅನ್ನೋದು ಇವರ ಪ್ರಶ್ನೆ. ಇಂಥ ಧಾರ್ಮಿಕ ಕೇಂದ್ರಗಳ ಸ್ಥಾಪನೆಗೆ ಇಲ್ಲಿ ಅವಕಾಶವೇ ಇಲ್ಲ ಅನ್ನುವ ವಾದವನ್ನು ಇವರು ಮಂಡಿಸ್ತಾರೆ. ನಮ್ಮ ಆಗ್ರಹ ಏನು ಅಂತ ಹೇಳಿದ್ರೆ, ಇದು ಹೆಂಗಿದೆ ಸ್ಟೇಟಸ್ ಕೋ ಮೇಂಟೈನ್ ಆಗಬೇಕು. ಇಲ್ಲಿ ಈಗಾಗಲೇ ಇದು ಕಟ್ಟಿರೋದ್ರಿಂದ ಏನಾಗ್ತದೆ, ಇಲ್ಲಿ ಸುಮಾರು 100-150 ಹೆಣ್ಮಕ್ಳೆಲ್ಲ ಸೇರ್ತಾರೆ, ಮಕ್ಕಳು ಬರ್ತಾರೆ. ಸಣ್ಣ ರೋಡ್ ಇದೆ, ರಾತ್ರಿ ಗಾಡಿಗಳು ಹೋಗ್ತಾ ಇರ್ತವೆ. ರಾತ್ರಿನೇ ಪೂಜೆ ಮಾಡೋದು, ರಾತ್ರಿ ಹೊತ್ತಲ್ಲಿ ಲೈಟ್ ಇರೋದಿಲ್ಲ, ಇಲ್ಲಿ ಬೇರೆ ಏನು ವಿಶೇಷ ಲೈಟ್ ಇಲ್ಲ. ಈ ಮಕ್ಕಳು ಇದರ ಮಧ್ಯದಲ್ಲಿ ಓಡಾಡಿದರೆ ಗಾಡಿ ಅಡಿಯಲ್ಲಿ ಬಿದ್ದು ಸಾಯ್ತಾರೆ. ಸೊ ದಿಸ್ ಇಸ್ ಆನ್ ಆಕ್ಸಿಡೆಂಟ್ ಸ್ಪಾಟ್. ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲಿ ಅವರು ಮುಸ್ಲಿಮರು ಒಂದು ಮೈಕ್ ಏನಾದರೂ ಇಟ್ಟು ಮೈಕ್ ಮಾಡ್ತಾರೆ ಅವರು. ಅವಾಗ ಇಲ್ಲಿನ ಒಂದು ಮೈಕ್ ಮಾಡಿದರೆ ನಮ್ಮಲ್ಲಿ ಇಲ್ಲಿ ಬದುಕಲಿಕ್ಕೆ ಆಗಲ್ಲ. ಹೌ ವಿಲ್ ನಾಟ್ ಲಿವ್ ಪೀಸ್ಫುಲಿ. ತೆಗಿಬೇಕು ಸಿಂಪ್ಲಿ. ಈಗ ತುಳಸಿ ಕಟ್ಟೆ ಅಂದರೆ ಇಲ್ಲಿ ಹರ್ಬಲ್ ಗಾರ್ಡನ್ ಇದೆ, ಅಲ್ಲಿ ಮಾಡಿಕೊಂಡು ನಿಮಗೆ ನಿಜವಾಗಿ ಭಕ್ತಿ ಇದ್ದರೆ, ಭಕ್ತಿಗೋಸ್ಕರ ಮಾಡೋದು ಅಂತ ಹೇಳಿದರೆ ಹರ್ಬಲ್ ಗಾರ್ಡನ್ ಇದೆ, 1 ಎಕರೆ 2 ಎಕರೆ ಜಾಗ ಇದೆ, ಎಲ್ಲ ಭಗವಂತನ ಪ್ರೀತಿಗೆ ಇರುವಂಥ ಗಿಡಗಳಿದ್ದಾವೆ ಅಲ್ಲಿ. ಅದರ ಮಧ್ಯದಲ್ಲಿ ಒಂದು ಒಳ್ಳೆ ಜಾಗವನ್ನು ಇಟ್ಕೊಂಡು ನಾವೇ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ನಾವೇ ಕಟ್ಟಿಸಿಕೊಡ್ತೇವೆ. ಇದ್ರದ್ದು ನೆಸೆಸಿಟಿ ಏನಿತ್ತು ಇಲ್ಲ, ಇಲ್ಲಿ ಇಟ್ ಈಸ್ ಸ್ಟಾರ್ಟೆಡ್ ಇನ್ 2008ರಲ್ಲಿ ಸ್ಟಾರ್ಟ್ ಆಗಿದೆ. 8ರಲ್ಲಿ ಸ್ಟಾರ್ಟ್ ಆಗಿದ್ರೆ ಅವತ್ತಿಲ್ಲಾರ್ದು ಒಂದು ಐಡಿಯಾ ಇವತ್ತು ಇಲ್ಲಿ ಯಾಕೆ ಇದು ಬರುತ್ತೆ ಮಾಡಂಗಿತ್ತಂದರೆ, ನಿಮ್ಮ ಡೈಗ್ರಾಮಲ್ಲಿ ಇವನ್ ಲೇಔಟ್ ಇದನ್ನು ಮಾಡ್ತಾರಲ್ಲ, ವಾಟ್ ಯು ಕಾಲ್ ಪ್ಲ್ಯಾನ್ ಮಾಡ್ತಾರಲ್ಲ, ಅದರಲ್ಲಿ ಇವು ಯಾವುವು ಇಲ್ಲ. ಇವು ಪಬ್ಲಿಕ್ ಅಮ್ಯುನಿಟಿ, ಸಿವಿಕ್ ಕಮ್ಯುನಿಟೀಸ್ ಅಂತಾರೆ. ಆ ಸಿವಿಕ್ ಕಮ್ಯುನಿಟಿಯಲ್ಲಿ ನೀವು ಗುಡಿಗುಂಡಾರಗಳನ್ನ ಕಟ್ಟುವಂಗಿಲ್ಲ. ಎಲ್ಲದಕ್ಕೂ ಜಾತ್ಯತೀತತೆಯ ಗುಮ್ಮ ತೋರಿಸ್ತಾ ಹೋಗೋದು ಚಾಳಿಯಾಗಿಬಿಟ್ಟಿದೆ. ಇದು ಭಾರತ. ನಮ್ಮದು ಸಂಪದ್ಭರಿತವಾದ ಹಿಂದೂ ಸಂಸ್ಕೃತಿ. ಹಿಂದೂ ಸಂಪ್ರದಾಯಗಳ ಆಚರಣೆ ಹೇಗೆ ಕೋಮುವಾದವಾಗುತ್ತೆ ಅನ್ನೋ ಪ್ರಶ್ನೆ ಅಪಾರ್ಟ್ಮೆಂಟಿನ ಹಿಂದೂ ನಿವಾಸಿಗಳದ್ದು. ಒಂದು ಚಿಕ್ಕದಾಗಿ ಇಲ್ಲೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದಾಗ ಅದನ್ನ ಇನ್ನಷ್ಟು ಪ್ರೋತ್ಸಾಹ ಕೊಡಬೇಕು. ತುಳಸಿ ಕಟ್ಟೆ ಕಟ್ಟಬೇಡಿ, ಅದನ್ನು ತೆಗಿಬೇಡಿ, ಇದು ಒಂದು ಪಾಸಿಟಿವಿಟಿನ ಕೊಡುತ್ತೆ ಅಂತ ಅಂದಾಗ ಜನರ ಮನಸ್ಥಿತಿಗೆ ಅದನ್ನ ಅಪ್ರಿಷಿಯೇಟ್ ಮಾಡಿ. ತುಳಸಿ ಕಟ್ಟೆ ಕಟ್ಟಬೇಡಿ ಅನ್ನೋದಲ್ಲ, ತುಳಸಿ ಕಟ್ಟೆ ಇರೋದ್ರಿಂದ ಬೇರೆ ಸಮುದಾಯದವರು ಅದು ಯಾಕೆ ಹಂಗ ಅನ್ಕೊಂತೀರಾ? ಅದು ತಪ್ಪು, ಅದು ತಪ್ಪು. ಕ್ರಿಶ್ಚಿಯನ್ಗಳು ಕೂಡ ನಮಗೆ ಚರ್ಚನ್ನು ಕಟ್ಕೊಡಿ ಅಂತ ಹೇಳ್ತಿದ್ದಾರೆ ಅನ್ನೋ ಆರೋಪ ಅವರದು. ಇಲ್ಲ ಇನ್ನೊಂದು ನೋಡ್ಬೇಕು. ಮೂರ್ತಿ ಇಟ್ಟು ಇಲ್ಲಿ ಪೂಜೆ ಮಾಡಿಲ್ಲ. ಈಗ ಯಾವುದೋ ಒಂದು ಮೂರ್ತಿನ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅಂತಂದಾಗ ಮಾತಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಇಟ್ಟಿರೋದು ಒಂದು ಗಿಡ, ಇದನ್ನ ಯಾರು ಅಪೋಸ್ ಮಾಡೋಕ್ಕಾಗಲ್ಲ. ಸ್ವಾತಂತ್ರ್ಯ ಬಂದ ದಿನದಿಂದ ಮಸೀದಿಗಳಿಂದ ಬರುವ ಆಜಾನ್ ಕೇಳಿಕೊಂಡು ಹಿಂದೂಗಳು ಸುಮ್ಮನಿಲ್ವಾ? ಸಹನೆ ಅನ್ನೋದು ಒನ್ ಸೈಡೆಡ್ ಆಗಿರಬಾರ್ದಲ್ವಾ?